ಹಾಯ್, ನಾನು ನಿನ್ನೆ ಪೈನಾಪಲ್ ತೊಗೊಂಡು ಬಂದಿದ್ದೆ. ಡೌಟ್ ಮೇಲೆ ಹುಳಿ ಇರುತ್ತಾ ಸ್ವೀಟ್ ಇರುತ್ತಾ ಗೊತ್ತಿರಲಿಲ್ಲ. ಬಟ್ ಆ ಟೇಸ್ಟ್ ಮರೆಯೋಕ್ಕಾಗ್ದೇನೆ ಮತ್ತೆ ಇವತ್ತು ಹೋಗ್ತಾ ಇದ್ದೀನಿ ತೊಗೊಂಡ್ಬರೋಕ್ಕೆ. ನೋಡಿ, ಇಲ್ಲೇ ಲಾಸ್ಟ್ ಟೈಮ್ ಪೈನಾಪಲ್ ತೊಗೊಂಡಿದ್ದು ನಾನು, ಮತ್ತೆ ಅಲ್ಲೇ ಹುಡುಕೊಂಡು ಬಂದೆ. ಎಷ್ಟು ಪೈನಾಪಲ್ಲು? ಸೊ 2.5 kg ಇತ್ತು. ಒಂದು ದೊಡ್ಡ ಪೈನಾಪಲ್ ತೊಗೊಂಡು ಸುಸ್ತಾಗಿ ಹೋಗಿತ್ತು ಅಂತ ಜ್ಯೂಸ್ ಕುಡಿಯೋಣ ಅಂತ ಹೋಗಿದ್ದೀನಿ. ಶುಗರ್ ಕೇನ್ ಜ್ಯೂಸ್ ಅಂದರೆ ನನಗೆ ತುಂಬಾ ಇಷ್ಟ. ಹಾಯ್ ಮಾಡಿ. ಹಾಯ್. ಹಾಯ್ ಮಾಡೋಕ್ಕೂ ನಾಚ್ಕೋತಾ ಇದ್ರು. ಅವ್ರನ್ನೂ ನಗಿಸ್ಬಿಟ್ಟು ಒಂದು ಗ್ಲಾಸ್ ಶುಗರ್ ಕೇನ್ ಜ್ಯೂಸ್ ಕುಡ್ಕೊಂಡು ಹೊರಟೆ. ಪೈನಾಪಲ್ ಎಲ್ಲ ತಗೊಂಡು ಕಬ್ಬಿನ ಹಾಲು ಕುಡ್ಕೊಂಡು ಸುಸ್ತಾಗ್ತಿತ್ತಲ್ಲ, ಒಂದು ಎನರ್ಜಿ ಡ್ರಿಂಕ್ ಕುಡ್ಕೊಂಡು ಮನೆಗೆ ಪಾರ್ಸಲ್ ತೊಗೊಂಡಿರೋದು ಮನೆಗೆ ಹೋಗ್ತಾ ಇದ್ದೀನಿ. ಒಂದು ವಿಷಯ ಏನು ಅಂದರೆ, ನಾನು ಒಂದು 2 ಕಿಲೋಮೀಟರ್ ಒಳಗಡೆ ಇರೋ ಜಾಗ ಎಲ್ಲದಕ್ಕೂ ಗಾಡಿನ ಯೂಸ್ ಮಾಡೋದಿಲ್ಲ. ಎಲ್ಲ ಕಡೆ ನಡ್ಕೊಂಡೇ ಹೋಗಿ ಬರ್ತೀನಿ. ಬಿಕಾಸ್ ನಡ್ಕೊಂಡು ಓಡಾಡೇ ಈ ರೇಂಜಿಗೆ ದಪ್ಪ ಇದ್ದೀನಿ. ಇನ್ನೇನ ನಾನು ಗಾಡಿ ಓಡಿಸ್ಕೊಂಡಿಟ್ಬಿಟ್ರೆ ಗಾಡಿಲೂ ಕೂಡ ಕುತ್ಕೊಳ್ಳೋಕೆ ಆಗ್ತಿರೋಷ್ಟು ದಪ್ಪ ಆಗ್ತೀನಿ. ಅದಕ್ಕೋಸ್ಕರ ಹೆಲ್ತ್ ವಿಷಯಕ್ಕೆ ಜೊತೆಗೆ ನಾನು ದಪ್ಪ ಆಗೋ ವಿಷಯಕ್ಕೆ ನಾನು ಎಲ್ಲ ಕಡೆ ನಡ್ಕೊಂಡೇ ಓಡಾಡ್ತೀನಿ. 2 ವೀಲರ್ನ ಮನೆಯಲ್ಲಿ ಪೂಜೆ ಮಾಡೋಣ ಅಂತ ನಿಲ್ಲಿಸಿದ್ದೀನಿ. ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ 2 ವೀಲರಿಂದನೇ ನಾನು ಇಷ್ಟು ದಪ್ಪ ಆಗಿರೋದು. ಮುಂಚೆ ನನ್ನ ಹತ್ರ ಗಾಡಿ ಇರಲಿಲ್ಲ, ಅವಾಗ ತುಂಬಾ ಸಣ್ಣ ಇದೆ. ಯಾವಾಗ ಗಾಡಿ ತೊಗೊಂಡೆ ಹೇಳೋಕ್ಕಾಗದೇ ಇರೋ ಥರ ಅದಕ್ಕೋಸ್ಕರ ಆಗ್ತಿದ್ದೀನಿ. ತಗೊಂಡೇನೋ ಮನೆಗೆ ಬಂದ್ಬಿಟ್ಟೆ. ಆಮೇಲೆ ನೋಡ್ತೀನಿ ಕಟ್ ಮಾಡೋಕ್ಕೆ ಗೊತ್ತಾಗ್ತಾನೆ ಇಲ್ಲ. ಸೊ ಅದಕ್ಕೆ ಹಲಸಿನ ಹಣ್ಣು ಕಟ್ ಮಾಡ್ತಾರಲ್ಲ, ಆ ರೇಂಜಿಗೆ 2 ಪೀಸ್ ಮಾಡ್ಕೊಂಬಿಟ್ಟೆ ಫಸ್ಟು. ಆಮೇಲಿಂದ ಹೆಂಗೆ ಬರುತ್ತೋ ಹಂಗೆ ಕಟ್ ಮಾಡಿದೆ. ಹೆಂಗನ ಕಟ್ ಮಾಡಲಿ, ತಿನ್ನೋದು ಇಂಪಾರ್ಟೆಂಟ್ ಆಗಿರಬೇಕಷ್ಟೇ. ಮೊನ್ನೆ ಏನಾಯಿತು ಗೊತ್ತಾ, ನಾನೊಂದು ಚಪ್ಪಲಿನ ನೋಡಿದ್ದೆ. ಸೊ ಅದೇ ಥರನೇ ಬೇಕು ಅಂತ ಹೇಳಿ ಅಂಗಡಿಗೆ ಹೋದೆ ಹುಡುಕ್ಕೊಂಡು. ಹೋದಾಗ ಅಲ್ಲಿ ಅಂಗಡಿ ಡೋರ್ ಹತ್ರ ಒಂದು ಪರ್ಸನ್ ನಿಂತಿದ್ರು. ಅವ್ರ ಹತ್ರ ಹೋಗಿ ನಾನು ಮೊಬೈಲ್ ಓಪನ್ ಮಾಡಿಬಿಟ್ಟು, ಸರ್ ಈ ಥರ ಸ್ಲಿಪ್ಪರ್ ಇದೆಯಾ ನಿಮ್ಮ ಹತ್ರ ಅಂತ ಕೇಳಿದೆ. ಅವರು ಕಿವಿ ಕೇಳದೆ ಇರೋ ಥರ ನಿಂತಿದ್ರು. ಮತ್ತೆ ಸರ್ ಈ ಥರ ಸ್ಲಿಪ್ಪರ್ ಇದೆಯಾ ಅಂತ ಕೇಳಿದೆ. ಅವರು ನಾನು ತೊಗೊಳಕ್ಕೆ ಬಂದಿರೋದು ಮೇಡಮ್ ಅಂದ. ಫುಲ್ಲು ಶಾಕ್ ಆಗೋಯ್ತು. ಅಲ್ಲಿ ಅಂಗಡಿಯಲ್ಲಿ ಇರೋರು ಊಟಕ್ಕೋ ತಿಂಡಿಗೋ ಹೋಗ್ಬಿಟ್ಟಿದ್ದಾರೆ, ಅಂಗಡಿನ ಖಾಲಿ ಬಿಟ್ಟು. ನನ್ನ ಥರನೇ ತೊಗೊಳಕ್ಕೆ ಅಂತ ಒಂದು ಯಪ್ಪ ಬಂದಿದ್ದಾರೆ. ಆ ಯಪ್ಪನಿಗೆ ಈ ಥರ ಇದೆಯಾ ಸರ್, ಈ ಥರ ಇದೆಯಾ ಅಂತ ಮೊಬೈಲ್ ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ನಾಚಿಕೆ ಆಯಿತು ಅಂದರೆ ಸೀರಿಯಸ್ಲಿ 5 ನಿಮಿಷ ಸುಮ್ಮನೆ ನಿಂತ್ಕೊಂಡ್ಬಿಟ್ಟೆ. ಹಾಗೆ ಒಂದು ಸಾರಿನೂ ಕೇಳ್ಬಿಟ್ಟು ಬಂದೆ. ತಿಂತಿದ್ರೇ ಅಷ್ಟು ವಾಟರ್ ಇದೆ ಇದರಲ್ಲಿ, ಮಾತಾಡೋಕ್ಕಾಗ್ತಾಯಿಲ್ಲ, ಸಾರಿ. ಕೈನಲ್ಲೂ ನೋಡಿ ಅಷ್ಟು ಜ್ಯೂಸಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಹೋದಾಗ ಏನಾದರೂ ತೊಗೋಬೇಕಂದ್ರೆ ನಿಜವಾಗ್ಲೂ ತುಂಬಾ ಹುಷಾರಾಗಿರ್ತೀನಿ. ಇವರು ಅಂಗಡಿ ಪರ್ಸನ್ನ ಅಥವಾ ನಮ್ಮಂಗೆ ತೊಗೊಳಕ್ಕೆ ಬಂದಿರೋ ಕಸ್ಟಮರ್ ಅಂತ ತುಂಬಾ ಅಬ್ಸರ್ವ್ ಮಾಡಿನೇ ಮಾತಾಡ್ತೀನಿ. ಬಟ್ ಎಷ್ಟೇ ಹುಷಾರಾಗಿದ್ದರೂ ನೋಡಿ ಈ ಥರ ಮುಜುಗರ ಆಗುವಂತಹ ಸಿಚುವೇಶನ್ ಬಂದ್ಬಿಡುತ್ತೆ. ಸೊ ಪೈನಾಪಲ್ ತಿಂದಿದ್ದು ಸಮಾಧಾನ ಆಗಿಲ್ಲ ಅಂದ್ಬಿಟ್ಟು ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಚಿಯರ್ಸ್. ಸಖತ್ತಾಗಿದೆ. ಇವತ್ತಿಗೆ ಜ್ಯೂಸ್ ಕುಡಿದು ಲಿಪ್ಸ್ಟಿಕ್ ಎಲ್ಲ ಹೋಗ್ಬಿಡ್ತು. ಇವತ್ತಿಗೆ ಇಲ್ಲಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಎಲ್ಲ ನನ್ನ ಫಾಲೋವರ್ಸ್ಗೆ ಥ್ಯಾಂಕ್ ಯು ಸೋ ಮಚ್, ನೀವು ನನ್ನ ಫಾಲೋ ಮಾಡ್ತಾ ಇರೋದಕ್ಕೆ. ಸೊ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಫಾಲೋವರ್ಸ್ ಆಗ್ತಾರೆ ಅಂತ, ಬಟ್ ಆಗ್ಬಿಟ್ಟಿದ್ದೀರಾ. ತುಂಬಾ ಥ್ಯಾಂಕ್ಸ್. ಲವ್ ಯು ಆಲ್. ಬಾಯ್.